ಖಾಲಿ ಆಗೋಯ್ತು ಖಾಲಿ ಆಗೋಯ್ತು. ಅಲ್ಲಿ ಒಳಗಡೆ ಹೋಗಿ ಹಾಕ್ಬೇಕು ನೋಡಿ, ಒಂದೇ ಕಡೆ ಉರಿತಾ ಇದೆ, ಹೋಗ್ಬೇಕು ಸ್ಟೆಪ್ ಬೈ ಸ್ಟೆಪ್ಪು, ನೀವೇ ಮಾಡಬೇಕು. ಅಲ್ಗೋಣ ನೀವೇ ಅಲ್ಗೋಣ ನೀವೇ ಅಭಾವ ಇದ್ದಾಗ ಈಗ ಹುಲ್ಲಿನ ಬಡವೆಗಳು ಈ ಥರ ಎಲ್ಲ ಬೆಂಕಿ 112ಗಾದರೂ ಫೋನ್ ಮಾಡ್ಬೋದು, ಅಥವಾ 101ಗಾದರೂ ಮಾಡ್ಬೋದು, 100ಗಾದರೂ ಮಾಡ್ಬೋದು. ಇಲ್ಲ ಅದು ಯಾವುದೂ ಬೇಡ ಅಂತಂದರೆ ಫೈರ್ ಸ್ಟೇಷನ್ ನಂಬರೇ ಇರುತ್ತೆ, 08232298101. ಟಾಟಲ್ ಹತ್ರ ಹೋಗು ಚಂದ್ರಶೇಖರ್, ಈ ಟಾಟಲ್ ಬಳಸ್ತಾರೆ. ನೀರನ್ನ ಇದು ಮಾಡಲಿಕ್ಕೆ ಬಗಳು ಈ ಥರದ್ದೆಲ್ಲ ಬಳಸಿದಾಗ, ಮತ್ತು ಏನಾದರೂ ನಮಗೆ ಕುಡಿತಿದ್ರೆ ಪಬ್ಲಿಕ್ ಪ್ರೊಟೆಕ್ಟ್ ಮಾಡಲಿಕ್ಕೆ ಬಳಸ್ತಾರೆ. ಕುಡಿತಿರಬೇಕಾದ್ರೆ ಇದನ್ನು ಬಳಸ್ತಾರೆ. ಅರ್ಧ ಚಂದ್ರಾಕೃತಿಯಾಗಿ ಬರ್ತದೆ ನೋಡಿ. ಈಗ ಆ ಕಡೆಗೆಲ್ಲ ಹಾರುತ್ತೆ ನೀರು. ಜೋರಾದ ಚಪ್ಪಾಳೆ ನಮ್ಮ ಪತ್ರಿಕಾ ಮಾಧ್ಯಮದವರಿಗೆ. ಅವರು ಈ ಒಂದು ಮಾರ್ಕೆಟಿಂಗ್ ಮಾಡಿರ್ತಕ್ಕಂಥದ್ದು ಅವ್ರು ಬಂದಿದ್ದಾರೆ. ಕುದಿಸಿದ್ರೆ ನಾವು ಕಳಿಸಿ ಆರೋಗ್ಯಕ್ಕೆ ಬಳಸ್ತೀವಿ. ಮಾನಿಟರ್ ಅದಾಗಿ ಪ್ರೆಷರ್ ರೈಸ್ ಮೇಡಮ್ ನೋಡಿ. ಇದು 300 ಮೇಲೆ ಮಾನಿಟರ್. ನಾವು ಅಷ್ಟೇ ಹೋಗೋಕ್ಕಾಗಲ್ಲ ಅಂಥ ಸಂದರ್ಭದಲ್ಲಿ ಬಳಸ್ತೀವಿ. ಅಲ್ಲಿ ಹೋಗೋದ್ರಿಂದ ಹೋಗಿಲ್ಲ, ಅಲ್ಲಿ ಹೋಗೋ ಲೈಫ್ ಆಗಿ ಬೋಟು, ಮತ್ತು ಅಲ್ಲಿ ಸ್ಪ್ರೆಡ್ಡಿಗೆ ಯಾರಾದರೂ ಲಿಫ್ಟಲ್ಲಿ ಸಿಕ್ಕಾಕೊಂಡಾಗ ಅವ್ರನ್ನ ರಕ್ಷಣೆ ಮಾಡ್ತಕ್ಕಂಥದ್ದು ಹೇಗೆ ಅನ್ನೋದು ಎಲ್ಲವನ್ನ ಅಲ್ಲಿ ತೋರಿಸಿ. ತೆಂಗಿನ ಮರಗಳು ಈ ಥರದ್ದೆಲ್ಲ ಇದ್ದಾಗ ಪ್ರೆಷರ್ ಕೊಡು, ಫುಲ್ ಪ್ರೆಷರ್ ಕೊಡು, ಎತ್ತರವಾಗಿ ಪ್ರೆಷರ್ ರೈಸ್ ಮಾಡು. ನೋಡಲ್ಲಿ ಇದಾಗಿದೆ ಎತ್ತರವಾದ ಕಟ್ಟಡಗಳು ಈ ಥರ ಎಲ್ಲ ಬಳಸಿದಾಗ ನಾವು ಬಳಸ್ತೀವಿ. ಇದಾದಾಗ ತೆಂಗಿನ ಮರ, ಎತ್ತರವಾದ ಕಟ್ಟಡಗಳು ಈ ಥರ ಆದಾಗ ಯಾವ ರೀತಿ ನಾವು ಎಸ್ಕೇಪ್ ಆಗಬೇಕು, ಯಾರನ್ನ ಕಾಪಾಡಬೇಕು ಅಥವಾ ನಾವೇನು ಕಾಪಾಡ್ಕೊಳ್ಬೇಕು, ಫೈರ್ ಯಾವ ಟೈಮಲ್ಲಿ ಫೋನ್ ಮಾಡಬೇಕು, ಪ್ರತಿಯೊಂದು ತಿಳಿಸ್ಕೊಟ್ಟಿದ್ದಾರೆ. ಏನೇ ಬಂದರೂ ಎಮರ್ಜೆನ್ಸಿ ನಂಬರ್ ಕೊಟ್ಟಿದ್ದಾರೆ. ಅದ್ರ ಪ್ರಕಾರ ನೀವು ಫೋನ್ ಮಾಡಿ ಅದನ್ನು ಅಕ್ಕಪಕ್ಕದಲ್ಲಿ ಎಲ್ಲೇ ಆಗ್ಬೋದು, ಅದನ್ನು ನೀವು ಈ ಎಲ್ಲ ಸತ್ಯ ತಿಳ್ಕೊಂಡಿರಬೇಕು ಅನ್ನೋದು ನನ್ನ ಒಂದು. ಮತ್ತು ರಾಷ್ಟ್ರೀಯ ವಿಪತ್ತು ಏನಾದರೂ ಆದಾಗ ಯಾವ ರೀತಿ ಸಂದರ್ಭದಲ್ಲಿ ಯಾವ ರೀತಿ ಪಾರಾಗಬೇಕು ಅನ್ನೋದ್ರ ಬಗ್ಗೆ ಒಂದು ಜಾಗೃತಿಯನ್ನು ಮಕ್ಕಳಲ್ಲಿ ನಾವು ಮೂಡಿಸಿದ್ದೀವಿ. ಆ ಮಕ್ಕಳಲ್ಲಿ ಒಂದು ಅಗ್ನಿ ಅವಘಡ ಆದಾಗ ಯಾವ ರೀತಿ ಅಗ್ನಿನಂದಕವನ್ನು ಬಳಸಬೇಕು, ಮತ್ತು ಫೈರ್ ಇಂಜಿನ ಬಳಸ್ತಕ್ಕಂಥದ್ದು, ಪ್ರಕೃತಿನಲ್ಲೇ ಸಿಗ್ತಕ್ಕಂಥ ವಸ್ತುವನ್ನು ಯಾವ ರೀತಿ ಬಳಸಬೇಕು ಅನ್ನೋದನ್ನು ಎಲ್ಲವನ್ನು ಮಕ್ಕಳಿಗೆ ತಿಳಿಸ್ಕೊಟ್ಟಿದ್ದೀವಿ. ಅವರೂ ಸಹ ಯಶಸ್ವಿಯಾಗಿ ಮಾಡಿದ್ದಾರೆ.